ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಂದು ನಾವು ನಿಮಗೆ ದುರ್ಭಾಗ್ಯವನ್ನು ದೂರ ಮಾಡುವಂಥ ಅಪರೂಪವಾದ ಉಪಾಯವನ್ನು ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಶಿವಪುರಾಣದಲ್ಲಿ ಕೆಲವು ಯಾವ ರೀತಿಯ ವಸ್ತುಗಳ ವರ್ಣನೆ ಇದೆ ಅಂದರೆ, ಕೆಲವು ಯಾವ ರೀತಿಯ ವಸ್ತುಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಂದರೆ, ಒಂದು ವೇಳೆ ಮನುಷ್ಯನು ಇವುಗಳನ್ನು ದಾನ ಮಾಡಿದ್ರೆ ಇಲ್ಲಿ ಅದೆಷ್ಟೇ ದೊಡ್ಡದಾಗಿರುವ ದುರ್ಭಾಗ್ಯ ಇರಲಿ, ಎಷ್ಟೇ ದೊಡ್ಡದಾಗಿರುವ ಸಮಸ್ಯೆ ಇರಲಿ, ಖಂಡಿತವಾಗಿ ದೂರ ಆಗುತ್ತದೆ. ಕೆಲವೊಮ್ಮೆ ಮನುಷ್ಯರನ್ನು ಯಾವ ರೀತಿಯ ಸಮಸ್ಯೆಗಳು ಆವರಿಸಿಕೊಳ್ಳುತ್ತವೆ ಅಂದರೆ, ಕೆಲವು ಯಾವ ರೀತಿಯ ಕಷ್ಟಗಳು ಎದುರಾಗುತ್ತವೆ ಅಂದರೆ, ಇದರಿಂದ ಸ್ವತಃ ಅವರು ಕುಗ್ಗುತ್ತಲೇ ಹೋಗುತ್ತಿರುತ್ತಾರೆ. ಯಾರಿಗೂ ಸಹ ಅದರ ಬಗ್ಗೆ ಅವರು ಹೇಳೋದಿಲ್ಲ. ಅದರಿಂದ ಆಚೆ ಬರೋಕ್ಕೂ ಕೂಡ ಅವರಿಗೆ ಆಗ್ತಾ ಇರೋದಿಲ್ಲ. ಸ್ನೇಹಿತರೆ, ಶಿವನ ಪೂಜೆ ಪಾಠ ಮತ್ತು ಆರಾಧನೆ ಮಾಡೋದರಿಂದ ಎಲ್ಲ ಪಾಪಗಳು, ಎಲ್ಲ ಕಷ್ಟಗಳು ದೂರ ಆಗುತ್ತವೆ. ಸ್ನೇಹಿತರೆ, ಇದು ಸುಮ್ಮನೆ ಹೇಳುವಂಥ ಮಾತು ಅಲ್ಲ. ಮಹಾದೇವರು ಅಂದರೆ ಶಿವಲಿಂಗ ಒಂದು ಯಾವ ರೀತಿಯ ದೇವರಾಗಿದ್ದಾರೆಂದರೆ, ಇವರ ಮುಂದೆ ಕುಳಿತುಕೊಂಡು ನೀವು ನಿಮ್ಮ ಕಷ್ಟಗಳನ್ನು ಹೇಳಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿರುವಂಥ ವಿಷಯ ಇಲ್ಲಿ ನಂಬಿಕೆ ಆಗಿದೆ. ಒಂದು ವೇಳೆ ನೀವು ಶಿವಲಿಂಗವನ್ನು ನಂಬಿದರೆ, ಶಿವ ಮಹಾಪುರಾಣವನ್ನು ನಂಬೋದಾದರೆ, ಖಂಡಿತವಾಗಿ ನಿಮ್ಮಿಂದ ಏನೇ ತಪ್ಪು ನಡೆದಿದ್ದಾರೋ, ಏನೇ ಕಷ್ಟ ಎದುರಾಗಿದ್ದಾರೋ, ನೀವು ಕುಳಿತುಕೊಂಡು ಸೋಮವಾರದಿಂದ ಪೂಜೆ ಆರಾಧನೆ ಶುರು ಮಾಡಿರಿ. ಖಂಡಿತವಾಗಿ ನಿಮ್ಮ ಸಮಸ್ಯೆ ದೂರ ಆಗುತ್ತದೆ. ಇಂದು ನಾವು ನಿಮಗೆ ದುರ್ಭಾಗ್ಯವನ್ನು ದೂರ ಮಾಡುವಂಥ ಶಿವ ಮಹಾಪುರಾಣದಲ್ಲಿ ವರ್ಣಿಸಲಾದ ಒಂದು ವಿಶೇಷವಾದ ಚಮತ್ಕಾರಿಕ ಉಪಾಯವನ್ನು ತಿಳಿಸ್ತೀವಿ. ಇಲ್ಲಿ ದಾನ ಮಾಡುವಂಥ ಕೆಲವು ಯಾವ ರೀತಿಯ ವಸ್ತುಗಳ ಬಗ್ಗೆ ತಿಳಿಸ್ಕೊಡ್ತೀವಂದರೆ, ಇವುಗಳನ್ನು ದಾನ ಮಾಡೋದ್ರಿಂದ ನೀವು ಯಾವ ಸಮಸ್ಯೆಗಳನ್ನು ಅಥವಾ ಕಷ್ಟಗಳನ್ನು ಪ್ರತ್ಯಕ್ಷ ಅಥವಾ ಅಪ್ರತ್ಯಕ್ಷ ರೂಪದಲ್ಲಿ ಅನುಭವಿಸ್ತಾ ಇದ್ದೀರಾ, ಆ ಕಷ್ಟಗಳೆಲ್ಲ ದೂರ ಆಗುತ್ತವೆ. ಸ್ನೇಹಿತರೆ, ಶಿವಪುರಾಣದಲ್ಲಿ ಏನಿದೆ ಗೊತ್ತಾ? ಶಿವಪುರಾಣದಲ್ಲಿ ಶಿವನ ವಿಸ್ತಾರವಾದ ಚರ್ಚೆ ಇದೆ. ಶಿವನ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನು ತಿಳಿಸಿದ್ದಾರೆ. ಇದರಲ್ಲಿಯೇ ಈ 6 ವಸ್ತುಗಳ ವರ್ಣನೆಯೂ ಇದೆ. ಇವುಗಳನ್ನು ದಾನ ಮಾಡಿದ್ರೆ ಮನುಷ್ಯನು ಜೀವನದ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಹೊಂದುತ್ತಾನೆ. ಸ್ನೇಹಿತರೆ, ಇಲ್ಲಿ ದಾನ ಮಾಡೋದರ ಅರ್ಥ ಇಲ್ಲಿ ನಿಮ್ಮ ಶಕ್ತಿಗಿಂತ ಮೀರಿದ್ದು ದಾನ ಮಾಡೋದಲ್ಲ. ಯಾವುದೇ ದಾನವನ್ನು ಇಲ್ಲಿ ನೀವು ನಿಮ್ಮ ಸಾಮರ್ಥ್ಯದ ಅನುಸಾರವಾಗಿ ಮಾಡಬೇಕು. ಇಲ್ಲಿ ಮತ್ತೊಂದು ವಿಷಯವನ್ನು ಹೇಳ್ತೀವಿ ಕೇಳಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಒಂದು ವೇಳೆ ನೀವು ಯಾವುದಾದ್ರೂ ದಾನವನ್ನು ಮಾಡಿದ್ರೆ, ಶಾಸ್ತ್ರಗಳ ಅನುಸಾರವಾಗಿ ಆ ದಾನವು ದುಪ್ಪಟ್ಟಾಗಿ ಅಧಿಕವಾಗಿ ಮರಳಿ ನಿಮಗೆ ಸಿಗುತ್ತದೆ. ಯಾವತ್ತಿಗೂ ದಾನವನ್ನು ಮಾಡಿದ್ರೆ ನಿಮ್ಮ ಹತ್ತಿರ ಇರುವಂಥ ಧನ ಸಂಪತ್ತೆಲ್ಲ ಖಾಲಿಯಾಗಿ ಬಿಡುತ್ತನ್ನೋ ಕೆಟ್ಟ ವಿಚಾರವನ್ನು ನೀವು ಯಾವತ್ತಿಗೂ ಮಾಡಬಾರದು. ಶಿವಪುರಾಣದಲ್ಲಿ ಈ ರೀತಿಯೂ ಹೇಳಿದ್ದಾರೆ. ಒಂದು ವೇಳೆ ಶಿವನ ಮೇಲೆ ಒಂದು ವೇಳೆ ಯಾವುದಾದ್ರೂ ವಸ್ತುವನ್ನು ನೀವು ಅರ್ಪಿಸಿದರೆ ಅಥವಾ ಶಿವನ ಹೆಸರಿನ ಮೇಲೆ ಯಾವುದಾದ್ರೂ ದಾನವನ್ನು ಮಾಡಿದ್ರೆ, ಖಂಡಿತವಾಗಿ ಅದು 100 ಪಟ್ಟಾಗಿ ಮರಳಿ ನಿಮಗೆ ಸಿಗುತ್ತದೆ. ನಮ್ಮ ಜೀವನವಂತೂ ಶಾಸ್ತ್ರಗಳ ಅನುರೂಪವಾಗಿಯೇ ನಡೆಯುತ್ತದೆ. ಹಾಗಾಗಿ ಖಂಡಿತವಾಗಿ ನಾವು ದಾನ ಧರ್ಮ ಮಾಡಬೇಕು. ಈಗ ಯಾವ ರೀತಿಯ ವಸ್ತುಗಳನ್ನು ದಾನ ಮಾಡಿದ್ರೆ ಯಾವ ರೀತಿಯ ಸಮಸ್ಯೆಗಳು ದೂರ ಆಗುತ್ತವೆ ಅನ್ನೋದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಆದರೆ ಸ್ನೇಹಿತರೆ, ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಚಾನಲ್ಗೆ ನೀವು ಹೊಸದಾಗಿ ಭೇಟಿಯಾಗಿದ್ದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಈಗ ನಾವು ಯಾವುದನ್ನು ದಾನ ಮಾಡಬೇಕಂತ ತಿಳಿದುಕೊಳ್ಳೋಣ. ಇಲ್ಲಿ ಪ್ರತಿಯೊಬ್ಬರೂ ದಾನ ಮಾಡಬಹುದು. ಇಲ್ಲಿರುವಂಥ ಎರಡನೆಯ ವಿಷಯ ಏನಿದೆ ಅಂದರೆ, ಇದು ಪ್ರತ್ಯಕ್ಷ ಆಗಲಿ ಅಪ್ರತ್ಯಕ್ಷವಾಗಿರುವಂಥ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ. ಮೊದಲನೆಯ ವಸ್ತು ಉಪ್ಪು. ಒಂದು ವೇಳೆ ವ್ಯಕ್ತಿ ಏನಾದರೂ ಅಪ್ರತ್ಯಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಯಾವುದಾದ್ರೂ ಕಷ್ಟಗಳನ್ನು, ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ, ಅಪ್ರತ್ಯಕ್ಷ ಪದದ ಅರ್ಥ ಏನಿದೆ ಅಂದರೆ, ಕೆಲವು ಯಾವ ರೀತಿಯ ಸಮಸ್ಯೆಗಳಿರುತ್ತವೆ ಅಂದರೆ ಅವುಗಳನ್ನು ಸ್ವತಃ ನಾವು ಅನುಭವಿಸ್ತಾ ಇರ್ತೀವಿ. ಬೇರೆಯವರಿಗೆ ಅದನ್ನು ಹೇಳಲು ಸಹ ಸಾಧ್ಯವಾಗೋದಿಲ್ಲ. ಇಂಥ ಸ್ಥಿತಿಯಲ್ಲಿ ಸೋಮವಾರದ ದಿನ ನೀವು ಉಪ್ಪನ್ನು ದಾನ ಮಾಡಿದ್ರೆ ಈ ದುರ್ಭಾಗ್ಯ, ಈ ಬಡತನ ಅಥವಾ ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ದರೂ ಅವೆಲ್ಲ ದೂರ ಆಗುತ್ತವೆ. ಅಂದರೆ ಉಪ್ಪಿನ ದಾನವು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಉಪ್ಪನ್ನು ದಾನ ಮಾಡುವಾಗ ನೀವು ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ನಿಮ್ಮ ಕೈಗಳಿಂದ ನೇರವಾಗಿ ಇನ್ನೊಬ್ಬರ ಕೈಗೆ ಉಪ್ಪನ್ನು ಕೊಡಬಾರದು. ಉಪ್ಪಿನ ಪ್ಯಾಕೆಟನ್ನು ನೀವು ಕೆಳಗಡೆ ಇಡಬೇಕು. ಬೇರೆಯವರಿಗೆ ಅದನ್ನು ತೆಗೆದುಕೊಳ್ಳಲು ಹೇಳಬೇಕು. ಕೆಲವೆಡೆ ಕಲ್ಲುಪ್ಪು ಅಂತ ಸಿಗುತ್ತದೆ, ಸೇಂದಾ ನಮಕ್ ಅಂತಾರೆ, ಸ್ವಲ್ಪ ದಪ್ಪ ಇರುತ್ತೆ. ಅಂಥ ಉಪ್ಪನ್ನು ದಾನ ಮಾಡೋದು ಸರ್ವಶ್ರೇಷ್ಠ ಆಗಿದೆ.
ಆದರೆ ಅಡಿಗೆ ಮಾಡಲು ಕೆಲವರು ಪ್ಯಾಕೆಟ್ನಲ್ಲಿರುವಂಥ ಉಪ್ಪನ್ನು ಬಳಸ್ತಾರೆ. ಅದನ್ನು ಕೂಡ ನೀವು ದಾನ ಮಾಡಬಹುದು. ಇದರಿಂದಲೂ ಸಹ ನಿಮ್ಮ ದುರ್ಭಾಗ್ಯ ದೂರ ಆಗುತ್ತದೆ. ಇನ್ನು ಎರಡನೆಯದಾಗಿರುವಂಥ ವಸ್ತು ಬೆಲ್ಲ. ಒಂದು ವೇಳೆ ನೀವು ಬೆಲ್ಲವನ್ನು ದಾನವಾಗಿ ಯಾರಿಗಾದ್ರೂ ಕೊಟ್ಟರೆ ನಿಮ್ಮ ಕುಟುಂಬದಲ್ಲಿ ಸಂತೋಷಗಳು ಹೆಚ್ಚಾಗುತ್ತವೆ. ಗಂಡ ಹೆಂಡತಿಯ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ. ಒಂದು ವೇಳೆ ಗಂಡ ಹೆಂಡತಿಯ ನಡುವೆ ಜಗಳ ಆಗ್ತಾ ಇದ್ದರೆ, ಪ್ರೀತಿ ಕಡಿಮೆ ಇದ್ದರೆ, ಇಂಥ ಸ್ಥಿತಿಯಲ್ಲಿ ಶಿವನ ಶರಣಕ್ಕೆ ನೀವು ಹೋಗಬೇಕು. ಇವರು ನಿಮ್ಮ ಎಲ್ಲ ಸಂಕಟಗಳನ್ನು ದೂರ ಮಾಡುತ್ತಾರೆ. ಉದಾಹರಣೆಗಾಗಿ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿ ಹಲವಾರು ದಿನಗಳಿಂದ ಅನಾರೋಗ್ಯ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದರೆ ನೀವು ಜ್ಯೋತಿಷ್ಯರ ಬಳಿ ಹೋದರೆ, ಎಲ್ಲೇ ಹೋದರೆ ಅವರೆಲ್ಲ ಶಿವನ ಶರಣಕ್ಕೆ ಹೋಗಿರಿ ಅಂತ ಹೇಳ್ತಾರೆ. ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಲು ಸಹ ಹೇಳ್ತಾರೆ. ಮಹಾಮೃತ್ಯುಂಜಯ ಅನುಷ್ಠಾನವನ್ನು ಮಾಡಿ, ರುದ್ರಾಭಿಷೇಕ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಅವರು ನಿಮಗೆ ಬೇರೆ ದೇವತೆಗಳಾಗಲಿ ಬೇರೆ ಉಪಾಯಗಳನ್ನು ಯಾಕೆ ಹೇಳೋದಿಲ್ಲ ಹೇಳಿ? ಅವರೆಲ್ಲ ಕೇವಲ ಭಗವಂತನಾದ ಶಿವನ ಶರಣಕ್ಕೆ ಹೋಗಿ ಅಂತಾನೆ ಹೇಳ್ತಾರೆ. ಒಂದು ವೇಳೆ ನಿಮ್ಮ ಸಂಬಂಧ ಏನಾದರೂ ಬೇರ್ಪಡುವಂಥ ಸ್ಥಿತಿಗೆ ಹೋಗಿದ್ದಾರೆ, ಇಲ್ಲಿ ನಾವು ನಿಮ್ಗೆ ಹೇಳೋದಿಷ್ಟೇ, ಇಲ್ಲಿ ಶಿವನ ಶರಣಕ್ಕೆ ಹೋಗಿರಿ. ಸೋಮವಾರ ಶಿವನಿಗೆ ಬೆಲ್ಲವನ್ನು ಅರ್ಪಿಸಿರಿ. ಬೆಲ್ಲದ ದಾನವನ್ನು ಖಂಡಿತವಾಗಿ ಮಾಡಿರಿ. ಸ್ನೇಹಿತರೆ, ಇಲ್ಲಿ ಬೆಲ್ಲವನ್ನು ದಾನ ಮಾಡೋದ್ರಿಂದ ಯಾವುದೇ ಸಂಬಂಧ ಇರಲಿ, ತಂದೆ ತಾಯಿ ಇರಲಿ, ಗಂಡ ಹೆಂಡತಿ ಇರಲಿ, ಅಥವಾ ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇರೋದಿಲ್ಲ. ಕೇವಲ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ಸಂಬಂಧಗಳಲ್ಲಿ ಸಿಹಿಯನ್ನು ತುಂಬಲು ಇಷ್ಟಪಡ್ತಾ ಇದ್ದರೆ ಸೋಮವಾರ ಬೆಲ್ಲವನ್ನು ದಾನ ಮಾಡಿಬಿಡಿ. ಸ್ನೇಹಿತರೆ, ಬೆಲ್ಲ ಮತ್ತು ರೊಟ್ಟಿಯನ್ನು ಸೇರಿಸಿ ಹಸುವಿಗೆ ತಿನ್ನಿಸೋದ್ರಿಂದಲೂ ಕೂಡ ನಿಮ್ಮ ಸಂಬಂಧಗಳು ಮಧುರಗೊಳ್ಳುತ್ತವೆ, ಲಕ್ಷ್ಮಿಯ ಪ್ರಾಪ್ತಿಯೂ ಆಗುತ್ತದೆ. ಹಾಗಾಗಿ ಈ ಕೆಲಸವನ್ನು ಸಹ ನೀವು ಮಾಡಬಹುದು. ಇನ್ನು ಶಿವಮಹಾಪುರಾಣದಲ್ಲಿ ವರ್ಣಿಸಲಾದ ಮೂರನೆಯ ವಸ್ತು ಎಳ್ಳು. ಒಂದು ವೇಳೆ ವ್ಯಕ್ತಿಯ ಆತ್ಮವಿಶ್ವಾಸ ಏನಾದರೂ ಕುಗ್ಗಿದ್ದರೆ, ಕೆಲವೊಮ್ಮೆ ನೀವು ನೋಡಿರ್ತೀರ, ವ್ಯಕ್ತಿ ಅದಷ್ಟೇ ಬುದ್ಧಿವಂತನಾದರೂ ಸರಿ, ಅವರ ಆತ್ಮವಿಶ್ವಾಸ ಅವರಿಗೆ ಸಾಥ್ ಕೊಡೋದಿಲ್ಲ. ಕೆಲವೊಮ್ಮೆ ಮಕ್ಕಳು ಅಭ್ಯಾಸದಲ್ಲಿ ಉತ್ತೀರ್ಣರಾಗಿರ್ತಾರೆ, ಆದರೆ ಯಾವಾಗ ಇಂಟರ್ವ್ಯೂಗಾಗಿ ಅಲ್ಲಿ ಹೋಗ್ತಾರೋ ಅವರ ಕಾನ್ಫಿಡೆನ್ಸ್, ಅವರ ಧೈರ್ಯ ಅವರಿಗೆ ಸಾಥ್ ಕೊಡೋದಿಲ್ಲ. ಎಲ್ಲ ಗೊತ್ತಿದ್ದರೂ ಕೂಡ ಅಲ್ಲಿಂದ ಅವರು ಸುಮ್ಮನೆ ಮರಳಿ ಬರ್ತಾರೆ, ಸೋತು ಬಿಡ್ತಾರೆ. ಇಂಥ ಸ್ಥಿತಿಯಲ್ಲಿ ಸೋಮವಾರ ನೀವು ಎಳ್ಳಿನ ದಾನವನ್ನು ಮಾಡಿರಿ. ಇಲ್ಲಿ ಕಪ್ಪು ಅಥವಾ ಬಿಳಿ ಎಳ್ಳುಗಳನ್ನು ನೀವು ದಾನ ಮಾಡಬಹುದು. ಒಂದು ವೇಳೆ ಕಪ್ಪು ಎಳ್ಳುಗಳನ್ನು ದಾನ ಮಾಡಲು ಹೊರಟಿದ್ರೆ ಶನಿವಾರದ ದಿನ ಮಾಡಿರಿ. ಇದು ಕೂಡ ಅತ್ಯಂತ ಶುಭ ದಿನ ಆಗಿದೆ. ಇನ್ನು ಮುಂದಿನ ವಸ್ತು ತುಪ್ಪ. ತುಪ್ಪದ ದಾನ ಮಾಡಿದ್ರೆ ರೋಗಗಳು ದೂರ ಆಗುತ್ತವೆ. ರೋಗಗಳಿಂದ ನಿಮ್ಮ ಶರೀರದ ರಕ್ಷಣೆ ಕೂಡ ಆಗುತ್ತದೆ. ಒಂದು ವೇಳೆ ಯಾವುದಾದ್ರೂ ಚಿಕ್ಕ ಮಕ್ಕಳಿದ್ರೆ ನೆಗಡಿ, ಜ್ವರ ಇತ್ಯಾದಿಗಳಿಂದ ಅವರು ಬಳಲ್ತಾ ಇದ್ರೆ ಅವರ ಕೈಗಳಿಂದ ತುಪ್ಪವನ್ನು ಸ್ಪರ್ಶ ಮಾಡಿಸಿ ನೀವು ತುಪ್ಪವನ್ನು ದಾನ ಮಾಡಿ. ತುಪ್ಪದಲ್ಲಿ ಹಸುವಿನ ತುಪ್ಪವನ್ನು ದಾನ ಮಾಡಿದ್ರೆ ಇದು ಶ್ರೇಷ್ಠ ಆಗುತ್ತದೆ. ಇದನ್ನು ಶುದ್ಧ ಮತ್ತು ಪವಿತ್ರ ಅಂತ ತಿಳಿಯಲಾಗಿದೆ. ಸ್ನೇಹಿತರೆ, ಮಹಾದೇವರಿಗೆ ನೀವು ತುಪ್ಪವನ್ನು ಅರ್ಪಿಸಿದ್ರೆ ನಿಮ್ಮಲ್ಲಿನ ಸಮಸ್ಯೆಗಳು, ರೋಗಗಳು ಕೂಡ ದೂರ ಆಗುತ್ತವೆ, ಲಕ್ಷ್ಮೀ ಪ್ರಾಪ್ತಿಯೂ ಆಗುತ್ತದೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪಂಚಾಮೃತದಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುತ್ತಾರೆ. ಅವುಗಳಲ್ಲಿ ತುಪ್ಪದ ಸ್ಥಾನವೂ ಇದೆ. ಹಾಗಾಗಿ ನೀವು ಸಹ ಶಿವಲಿಂಗಕ್ಕೆ ತುಪ್ಪವನ್ನು ಅರ್ಪಿಸಿರಿ. ಮಹಾದೇವರು ನಿಮ್ಮ ಮನಸ್ಸಿಚ್ಛೆಗಳನ್ನೆಲ್ಲ ಈಡೇರಿಸುತ್ತಾರೆ. ಇನ್ನು ಮುಂದಿನ ವಸ್ತು ಕಾಳುಗಳು. ಹಲವಾರು ರೀತಿಯ ಕಾಳುಗಳನ್ನು ನಾವು ದಾನ ಮಾಡುತ್ತೇವೆ. ಯಾವಾಗ ಯಾರಾದರೂ ಉಪವಾಸಗಳನ್ನು ಇಡುತ್ತಾರೋ, ಯಾವಾಗ ಉಪವಾಸವನ್ನು ಬಿಡಲು ಹೋಗುತ್ತಾರೋ ಅಂತ್ಯದಲ್ಲಿ ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸಲು ಹೇಳಿರ್ತಾರೆ. ಆದರೆ ಪ್ರತಿ ಸಮಯ ಆ ರೀತಿ ಮಾಡಲು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬ್ರಾಹ್ಮಣರ ಹೆಸರಿನ ಮೇಲೆ ಕೆಲವು ಕಾಳುಗಳನ್ನು ನಾವು ದಾನ ಮಾಡಬಹುದು. ಕಾಳುಗಳನ್ನು ದಾನ ಮಾಡಿದ್ರೆ ಅನ್ನಪೂರ್ಣೇಶ್ವರಿ ದೇವಿಯು ಯಾವತ್ತಿಗೂ ನಿಮ್ಮ ಮನೆಯಲ್ಲಿ ಕಾಳು ಕಡಿಗಳು, ದವಸ ಧಾನ್ಯಗಳು ಕಡಿಮೆಯಾಗದಂತೆ ನೋಡುತ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ತಾಯಿ ಅನ್ನಪೂರ್ಣೇಶ್ವರಿ ದೇವಿಯು ಶಿವನ ಅರ್ಧಾಂಗಿಯೂ ಆಗಿದ್ದಾರೆ. ತಾಯಿ ಜಗದಂಬೆಯ ಸ್ವರೂಪವೂ ಆಗಿದ್ದಾರೆ. ಅವರು ಭಗವಂತನಾದ ಶಿವನಿಗೆ ಒಂದು ವರವನ್ನು ಸಹ ಕೊಟ್ಟಿದ್ದಾರೆ. ಯಾರು ಅವರಿಗೆ ಅಗೌರವ ಕೊಡೋದಿಲ್ವೋ ಅವರ ಮನೆಯಲ್ಲಿ ದವಸ ಧಾನ್ಯಗಳು ಯಾವತ್ತಿಗೂ ಖಾಲಿಯಾಗೋದಿಲ್ಲ. ಇದನ್ನು ಚಿಕ್ಕ ವಿಷಯ ಅಂತ ನೀವು ತಿಳಿಯಬೇಡಿ. ಇಲ್ಲಿ ಯಾವತ್ತಿಗೂ ನಿಮ್ಮ ಮನೆ ಧನಧಾನ್ಯದಿಂದ ತುಂಬಿಕೊಂಡೇ ಇರುತ್ತದೆ. ಧನಧಾನ್ಯವನ್ನು ಜೋಡಿಸಿ ಯಾಕೆ ನೋಡುತ್ತಾರೆ ಅಂದರೆ, ಯಾರ ಮನೆಯಲ್ಲಿ ಸಮೃದ್ಧಿ ತುಂಬಿಕೊಂಡಿರುತ್ತದೆಯೋ ಅಲ್ಲಿ ಲಕ್ಷ್ಮಿ, ದವಸ ಧಾನ್ಯಗಳು ಕೊರತೆ ಇರೋದಿಲ್ಲ. ಒಂದು ವೇಳೆ ಶನಿವಾರ ಕಪ್ಪು ಎಳ್ಳುಗಳನ್ನು, ಸೋಮವಾರ ಬಿಳಿ ಎಳ್ಳುಗಳನ್ನು ನೀವು ದಾನ ಮಾಡಿದ್ರೆ ನಿಮ್ಮ ಖ್ಯಾತಿಯು ಹೆಚ್ಚಾಗುತ್ತದೆ. ಇಲ್ಲಿ ಯಾವ ಸಮಸ್ಯೆ, ದುರ್ಭಾಗ್ಯದಿಂದ ನೀವು ಬಳಲ್ತಾ ಇರ್ತೀರೋ ಅವೆಲ್ಲ ನಿಧಾನವಾಗಿ ದೂರ ಆಗುತ್ತವೆ. ಇಲ್ಲಿ ಯಾಕೆ ನಿಧಾನ ಅಂದರೆ, ಯಾವುದೇ ಉಪಾಯಗಳಾಗಲಿ ಜಾದೂ ರೀತಿ ಕೆಲಸ ಮಾಡೋದಿಲ್ಲ. ಯಾವಾಗ ನೀವು ಭಗವಂತನ ಶರಣಕ್ಕೆ ಹೋಗುತ್ತೀರೋ, ಯಾವಾಗ ನಿಮ್ಮ ಕಷ್ಟಗಳನ್ನು ದೂರ ಮಾಡೋದಕ್ಕೆ ಕೆಲವು ವಸ್ತುಗಳನ್ನು ದಾನ ಮಾಡ್ತೀರೋ, ಖಂಡಿತವಾಗಿ ಭಗವಂತ
ಸ್ವಲ್ಪ ಸಮಯದ ತನಕ ನಿಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಇಲ್ಲಿ ನಿಮ್ಮ ಕಷ್ಟಗಳು ಇನ್ನಷ್ಟು ಹೆಚ್ಚಾಗುತ್ತವೆ ಅಂತ ಅನಿಸಬಹುದು, ಆದರೆ ಆ ಸಂಕಟಗಳು ದೊಡ್ಡದಾಗಿ ಇರೋದಿಲ್ಲ. ನಿಧಾನವಾಗಿ ಮಹಾದೇವರು ಅವುಗಳನ್ನು ದೂರ ಮಾಡುತ್ತಾರೆ. ಇಲ್ಲಿ ನೀವು ತಾಳ್ಮೆಯಿಂದ ಕಾಯಬೇಕಷ್ಟೆ. ಯಾವಾಗ ನೀವು ಯಾವುದಾದ್ರೂ ಕಷ್ಟದಿಂದ ಬಳಲ್ತಾ ಇರ್ತೀರೋ ಆಗ ಸ್ವಲ್ಪ ತಾಳ್ಮೆಯಿಂದ ಇರಿ. ನಿಧಾನವಾಗಿ ಈ ಉಪಾಯಗಳನ್ನು ಮಾಡ್ತಾ ಇರಿ. ಮಹಾದೇವರ ಕೃಪೆಯಿಂದ ಎಲ್ಲವೂ ಒಳ್ಳೆಯದಾಗುತ್ತೆ. ನಿಮ್ಮ ಜೀವನ ಸಂತೋಷಗಳಿಂದ ತುಂಬುತ್ತದೆ. ಮುಂದಿನ ವಸ್ತು ಬಟ್ಟೆಗಳು. ಸ್ನೇಹಿತರೆ, ವಸ್ತ್ರಗಳನ್ನು ದಾನ ಮಾಡೋದು ಕೂಡ ಉತ್ತಮ ಅಂತ ತಿಳಿಯಲಾಗಿದೆ. ಚಳಿಗಾಲ ನಡೀತಾ ಇದ್ದರೆ ಕಂಬಳಿಗಳನ್ನು ದಾನ ಮಾಡಬಹುದು. ವಸ್ತ್ರ ದಾನ ಮಾಡೋದ್ರಿಂದ ವ್ಯಕ್ತಿಯ ಆಯಸ್ಸು ಹೆಚ್ಚಾಗುತ್ತದೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಗಳು ಅನಾರೋಗ್ಯದಲ್ಲಿದ್ದರೆ, ತುಂಬ ಸಮಯದಿಂದ ಅವರ ರೋಗ ಗುಣ ಆಗ್ತಾ ಇಲ್ಲ ಅಂದರೆ ಅವರ ಕೈಗಳಿಂದ ಕೆಲವು ಬಟ್ಟೆಗಳನ್ನು ಸ್ಪರ್ಶ ಮಾಡಿಸಿ ನೀವು ದಾನ ಮಾಡಿಬಿಡಿ. ಒಂದು ವೇಳೆ ಆ ವ್ಯಕ್ತಿಗೆ ಹೋಗಲು ಸಾಧ್ಯ ಆದರೆ ಆ ವ್ಯಕ್ತಿಯ ಕೈಗಳಿಂದಲೇ ದಾನ ಮಾಡಿಸಿರಿ. ಈ ಉಪಾಯವನ್ನು ನಾವು ಹೇಳ್ತಾ ಇಲ್ಲ, ಈ ಉಪಾಯ ಶಾಸ್ತ್ರಗಳಲ್ಲಿ ವರ್ಣಿಸಲಾಗಿದೆ, ಶಿವಮಹಾಪುರಾಣದಲ್ಲಿಯೂ ವರ್ಣಿಸಲಾಗಿದೆ. ಖಂಡಿತವಾಗಿ ಈ ಉಪಾಯ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತದೆ. ಇಲ್ಲಿ ಯಾವುದೇ ರೀತಿಯ ದುರ್ಭಾಗ್ಯ ಇರಲಿ, ಮಹಾದೇವರ ಕೃಪೆಯಿಂದ ಆ ದುರ್ಭಾಗ್ಯ ನಾಶ ಆಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಹರ ಹರ ಮಹಾದೇವ್ ಅಂತ ಬರೆಯಿರಿ. ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.